ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ನೀವು ತಂದೆ ಆಗಿ ಮಗು ಮೇಲೆ ತೋರಿಸೋ ಕಾಳಜಿನ ನಾನೀಗಲೇ ನೋಡ್ಬಿಟ್ಟೆ. ಮಗು ಮೇಲೆ ಮಾತ್ರ ಅಲ್ಲ, ಮಗುವಿನ ತಾಯಿ ಮೇಲೆ ಕೂಡ. ಸರ್, ಏನು ಗೊತ್ತಾ, ನೀವು ನಾನು ಅಪ್ಪ ಅಮ್ಮ ಆದ್ಮೇಲೂ ಕೂಡ ಹೀಗೆ ಪ್ರೇಮಿಗಳ ಥರ ಓಡಾಡ್ಕೊಂಡಿರ್ಬೇಕು. ಈ ಅದೃಷ್ಟ ಎಷ್ಟು ಚೆನ್ನಾಗಿ ಸಿಗತ್ತೆ ಹೇಳಿ. ಅಂದರೆ ನಮ್ಮ ಅಪ್ಪನ ಕಣ್ ತಪ್ಪಿಸಿ ನಾವಿಬ್ರು ಓಡಾಡಬೇಕು ಅಂತ. ಈಗ ಅಪ್ಪ ಆಗ್ತಿರೋ ನಾನು ನಿಮ್ಮ ಅಪ್ಪನ ಹೃದಯನ ಗೆದ್ದು ಮತ್ತೆ ನಿನ್ನನ್ನು ವಾಪಸ್ಸು ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು. ಕರ್ಕೊಂಡು ಹೋಗ್ತೀನಿ. ಐ ಥಿಂಕ್ ಲೈಫ್ ಇದು ನನಗೆ ಕೊಡ್ತಿರೋ ಎರಡನೇ ಚಾನ್ಸ್. ಯಾವುದೇ ಕಾರಣಕ್ಕೂ ಈ ಚಾನ್ಸನ್ನು ನಾನು ಕಳ್ಕೊಳ್ಳಲ್ಲ. ಅನು, ನಾನು ನಿನ್ನ ಜೊತೆ ಕಳೆದಿರೋ ಯಾವ ದಿನಗಳಿಗೂ ನನ್ನ ನೆನಪಿಲ್ಲ. ಅದೆಲ್ಲವನ್ನ ಮತ್ತೆ ನಿನ್ನ ಜೊತೆ ಹೊಸದಾಗಿ ಅನುಭವಿಸೋದಕ್ಕೆ ನಿನ್ನೆಲ್ಲಮ್ಮ ನನಗೆ ಕೊಟ್ಟಿರೋ ವರ ಅಂತ ಅನ್ಕೋತೀನಿ. ಅನು, I want you in my life. I want our life back. ಸರ್, ಲೇಟ್ ಆಯಿತು, ಬೇಗ ಕ್ಯಾಬ್ ಬುಕ್ ಮಾಡಿ. ಕ್ಯಾಬ್ ಯಾಕೆ? ನಾನೇ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡ. ನಾನು ನಿನ್ನ ಡ್ರಾಪ್ ಮಾಡಲಾ ಬೇಡವಾ ಅನ್ನೋ ಆಪ್ಷನ್ನೇ ಕೊಡ್ತಾ ಇಲ್ಲ. ಈಗ ನೀನು ನೋ ಅನ್ನೋಕ್ಕೆ ಚಾನ್ಸೇ ಇಲ್ಲ. ನಾನು ನಿನ್ನ ಡ್ರಾಪ್ ಮಾಡ್ತೇನೆ, ನಾನು ಮಾತು ಕೇಳ್ತಾ ಇದೆಯಾ ಅಷ್ಟೇ. ಸರ್ ಇಲ್ಲಿ ನೋಡಿ, ಅಪ್ಪ ಕಾಲ್ ಮಾಡ್ತಿದ್ದಾರೆ. ನಾನು ಆಗ್ಲೇನೂ ಅವ್ರು ಕಾಲ್ ಪಿಕ್ ಮಾಡಿಲ್ಲ. ಈಗಲೂ ಅವ್ರು ಕಾಲ್ ಪಿಕ್ ಮಾಡಿಲ್ಲ ಅಂತ ಅಂದರೆ ಅವರು ಟೆನ್ಷನ್ ಮಾಡ್ಕೊಳ್ತಾರೆ. ಸರಿ, ಪಿಕ್ ಮಾಡು. ಹಲೋ ಅಪ್ಪ. ಮಗ, ಆಫೀಸಿಂದ ಇನ್ನೂ ಹೊರಟಿಲ್ವಾ? ನಾನು ಆಗಲೇ ನಿನಗೆ ಫೋನ್ ಮಾಡಿದ್ದೆ, ನೀ ರಿಸೀವೇ ಮಾಡಲಿಲ್ಲ. ಅಪ್ಪ, ಅದು ನಿಮಗೆ ಮೀಟಿಂಗ್ ಫಿಕ್ಸ್ ಆಗಿರುತ್ತೆ, ಹೋಗ್ಲಿ ಬಿಡು. ನೀನು ಆಫೀಸ್ ಹತ್ರನೇ ಇರು, ನಾನೇ ಅಲ್ಲಿಗೆ ಬಂದು ನಿನ್ನನ್ನು ಮನೆಗೆ ಕರ್ಕೊಂಬರ್ತೀನಿ. ಅಯ್ಯೋ ಬೇಡಪ್ಪ, ಪರವಾಗಿಲ್ಲ, ನಾನೇ ಬರ್ತೀನಿ. ಬೇಡ ಬಂಗಾರ, ತುಂಬ ತಡ ಆಯಿತು. ಇಷ್ಟೊತ್ತಿನಲ್ಲಿ ಆಟೋ ಕ್ಯಾಬು ಸಿಗುತ್ತೋ ಇಲ್ವೋ? ಅಪ್ಪ ಹಾಗಲ್ಲ ಅಪ್ಪ, ಲೇಟ್ ಆದರೆ ವರ್ಕರ್ಸ್ನ ಮನೆಗೆ ಡ್ರಾಪ್ ಮಾಡೋದಕ್ಕೆ ಕಂಪನಿಯಿಂದ ಕ್ಯಾಬ್ ಫೆಸಿಲಿಟೀಸ್ ಇದೆ, ನಾನು ಅದರಲ್ಲೇ ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.